ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್ ಗೈಸ್. ಇದು ಬಂದು ಶುಕ್ರವಾರದ ವ್ಲಾಗು, ಬಾಡುಟ್ಟದ ವ್ಲಾಗ್ ಇದು. ನನ್ನ ಫ್ರೆಂಡ್ ಮಗನಿಗೆ ಸ್ಕೂಲ್ ಇತ್ತು, ಸೊ ಅದಕ್ಕೆ ಅವನನ್ನು ಎಕ್ಸಾಮ್ ಇದೆ, ಅದರಿಂದ ಅವನ ಸ್ಕೂಲ್ಗೆ ಬಿಟ್ಟು ನಾವು ಹಾಗೆ ಬರ್ತಾ ಇದ್ವಿ. ಅವನಿಗೆ ಗುರುವಾರ ಒಂದು ದಿನ ರಜೆ ಕೊಟ್ಟಿದ್ದು. ಸ್ಕೂಲ್ ಬಿಟ್ಟು ಬರಬೇಕಾದಾಗ ನನ್ನ ಫ್ರೆಂಡು ಎಳ್ನೀರು ಕುಡಿಯೋಣ ಕಣೆ ಅಂತ ಅಂದ್ಲು. ಸರಿ ಆಯಿತು ತೊಗೊಳ್ಳೆ ಕುಡಿಯೋಣ ಅಂತ ಅಂದೆ. ಅವಳು ಡೈಲಿ ಯಾವಾಗಲೂ ಬೆಳಗ್ಗೆ ಹೊತ್ತು ಎಳ್ನೀರು ಕುಡಿತಾ ಇರ್ತಾಳೆ, ಅದಕ್ಕೆ ತೊಗೊಂಡ್ಲು. ಸೊ ನೀನು ತೊಗೊ ಅಂದ್ಲು. ನನಗೆ ಬೇಡ, ನಂಗೆ ಬೆಳಗ್ಗೆನೇ ಯಾಕೋ ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ತೊಗೊಳ್ಲಿಲ್ಲ. ಅವಳೊಬ್ಬಳೇ ನೀನೊಬ್ಬಳೇ ಕುಡಿಯೋ ಅಂದೆ. ಸೊ ಅವಳೊಬ್ಬಳೇ ಕುಡಿತಾ ಇಲ್ಲ. ನನಗೆ ಕುಡಿಯೋ ಚೂರು ಟೇಸ್ಟ್ ಮಾಡಿ ಅಂದ್ಲು. ಸೊ ಅಂತೇಳಿ ಹಾಗೆ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಬಂದ್ವಿ ಮನೆಗೆ. ಮಗುನ ಸ್ಕೂಲಿಗೆಲ್ಲ ಬಿಟ್ಟು ಎಳ್ನೀರೆಲ್ಲ ಕುಡ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ನಮ್ಮನೆಯವರು ನಾವು ಮಗುನ ಸ್ಕೂಲಿಗೆ ಬಿಡೋಕ್ಕೂ ಮುಂಚೆನೇ ಮಟನ್ ಚಿಕನ್ ಎರಡೂ ಕೂಡ ತೊಗೊಂಡು ಬಂದು ಇಟ್ಟಿದ್ರು. ನಾವು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಮಾಡೋಣ ಅಂಥೇಳಿ ಮನೆಗೆ ಬಂದ್ವಿ. ಚಿಕನ್ ಇವತ್ತಿದ್ದಲ್ವ, ಏನು ಹೇಳು, ಹೊಸ್ದಡ್ಕು ಚಿಕನ್ ಮಟನ್ ಏನೇನು ಸ್ಪೆಷಲ್ಲು? ಪವಿತ್ರ, ಏನೇನು ಮಾಡ್ತಿದ್ಯಾ ಇವತ್ತು? ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಆಮೇಲೆ ಕಬಾಬು, ಚಿಕನ್ ಕಬಾಬು ಮತ್ತು ಚಿಕನ್ ಫ್ರೈ. ಇವತ್ತು ಸಾಂಬಾರು ನಾನು ಮಾಡ್ತಾಳೆ ಗಾಯ್ಸ್, ನನ್ನ ಫ್ರೆಂಡ್ ಮಾಡ್ತಾಳೆ. ಸೊ ವಿಡಿಯೋ ಮಾಡ್ತೀನಿ ನೋಡಿ, ಓಕೆನಾ? ಹೆಲ್ಪ್ ಮಾಡ್ತಾಳೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡು ಅಂತ ಕೊಟ್ಟಿದ್ದೀನಿ. ಕುತ್ಕೊಂಡೆಲ್ಲ ಕಟ್ ಮಾಡಿಕೊಡ್ತಾವಳಿ ಬಿರಿಯಾನಿಗೆ. ಮನೆಗೆ ಬಂದಿದ್ದೀನಿ, ಎಲ್ಲ ನನ್ನ ಕೈಲಿ ಮಾಡಿಸ್ತಾಳ ಅಂತ ಅವಳು ಮೈಂಡ್ ವಾಯ್ಸ್ ಬತ್ತೈತೆ. ಏನೂ ಮಾಡೋಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಮಾಡು ಅಂತ ನಾನು ಹೇಳ್ತಾಯಿದ್ದೀನಿ ಅಲ್ವೇನೆ? ಹೇಳು. ನನ್ನ ಫ್ರೆಂಡು ಮಟನ್ ಸಾಂಬಾರು ಮಾಡ್ತಾಯಿದ್ದಾಳೆ. ಫಸ್ಟ್ ಟೈಮು ಮಾಡೋಕ್ಕೆ ಬಿಟ್ಟಿದ್ದೀನಿ, ಮಾಡ್ತಾಯಿದ್ದಾಳೆ. ಬಟ್ ಅವಳು ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಯಾವತ್ತೂ ಮಟನ್ ಸಾಂಬಾರು ತಿಂದಿರಲಿಲ್ಲ ಅವಳು ಮಾಡಿರೋದನ್ನು. ಅದಕ್ಕೆ ಇವತ್ತು ನೀನೇ ಮಾಡೇ ಮಟನ್ ಸಾಂಬಾರು ಅಂತ ಬಿಟ್ಟಿದ್ದೀನಿ, ಮಾಡ್ತಾ ಇದ್ದಾಳೆ. ಅದೇನೇ ಗ್ರೀನ್ ಕಲರ್ ಆಗ್ಬಿಟ್ಟೈತೆ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಮಟನ್ ಬಿರಿಯಾನಿ ರೆಡಿ. ತಿಂತವಳೆ ನನ್ನ ಫ್ರೆಂಡ್. ಹೆಂಗೈತೆ ಟೇಸ್ಟ್ ಹೇಳೆ, ನಿಜ ಹೇಳು, ಡವ್ ಮಾಡಬೇಡ. ಸೂಪರ್ ಆಗೈತಾ? ಎಷ್ಟು ಮಾರ್ಕ್ಸ್ ಕೊಡ್ತೀಯ ಮಟನ್ ಬಿರಿಯಾನಿಗೆ? 9.5. 0.5 ಎಲ್ಲೈತೆ? ನಾ ಮನೆಯವ್ರು ಅರ್ಜೆಂಟ್ ಮಾಡ್ತಾಯಿದ್ರು, ಬೇಗ ವಿಜಲ್ ಎತ್ಬಿಟ್ಟೆ. ನನ್ನ ಫ್ರೆಂಡು ಮಟನ್ ಸಾಂಬಾರು ಮಾಡಿದ್ದಾಳೆ, ಓಪನ್ ಮಾಡ್ತಾವಳೆ. ವಾವ್, ಹೆಂಗಿದೆ ಗೈಸ್ ನೋಡಿ, ನೋಡ್ತಿರೋರು ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಮಟನ್ ಸಾಂಬಾರು. ನೋಡಿದ್ರೆ ಗೊತ್ತಾಗುತ್ತೆ. ನಾನು ತಿನ್ನಲ್ಲ ಮಟನ್ ಸಾಂಬಾರು, ಅವಳಿಗಿಷ್ಟ. ಹೇಳಿ, ವಾವ್, ತಿನ್ಬೇಕನ್ನಿಸ್ತಿದೆ ಗೈಸ್ ನಿಮಗೆ. ಬನ್ನಿ ಎಲ್ಲ ಹೊಸ್ತಡ್ಕ ಬಾಡೂಟ. ಎಲ್ರ ಮನೆ ಏನೇನು ಸ್ಪೆಷಲ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಗೈಸ್ ನಮ್ಮ ಮನೇಲಿ ಅಡುಗೆ ಮಾಡಿರೋದಲ್ವೇನೆ? ಫಸ್ಟ್ ಟೈಮ್. ಯಾವಾಗಲೂ ಬಂದಾಗ ಆಮ್ಲೆಟ್ ಹಾಕಂತಿದ್ದೆ, ಬುಜ್ಜಿ ಮಾಡ್ಕೊತಿದ್ದೆ. ಇವತ್ತೇ ಫಸ್ಟ್ ಟೈಮ್ ಮಟನ್ ಸಾಂಬಾರು ಮಾಡಿರೋದು. ಓಕೆ, ಅವಿಗೆ ನಾನು ಅರ್ಧ ಕಲಿಸಿದ್ದೇವಳು, ಇನ್ನು ಮಿಕ್ಕಿದ್ದು ಅದ್ರ ಮೇಲೆ ಇದು ಮಾಡ್ತಾವಳು ಅಷ್ಟೇ ಗೈಸ್. ಕಣಕ್ಕೆ ನನಗೆ ಗೊತ್ತಿಲ್ಲ, ಸಾಕಾ ನೋಡು? ಸಾಕು ಬಿಡು, ಕಲಿಸಲ್ಲ. ಜಾಸ್ತಿ ಮಾಡ್ತಾಳೆ ಕಬಾಬ್, ಸ್ವಲ್ಪ ಅಷ್ಟೇ, ಮಕ್ಕಳಿಗೋಸ್ಕರ. ಇನ್ನೂ ಸ್ವಲ್ಪ ಇದೆ, ಫ್ರೈ ಮಾಡಬೇಕು, ಚಿಕನ್ ಫ್ರೈ. ಇದು ಮಕ್ಕಳಿಗೋಸ್ಕರ. ಟೇಸ್ಟ್ ನೋಡಿ, ಉಪ್ಪು ಹಾಕ್ಬೇಕಾ, ಖಾರ ಫುಲ್ ಅಡುಗೆ ಮನೆ ಅಂತೂ ಫುಲ್ ಮೆಸ್ಸಿ ಆಗಿ ಹೋಗಿದೆ. ಯಪ್ಪ ನಂಕಲ್ ನಿಜ ನೋಡೋಕ್ಕೈತಲ್ಲ. ಬೇಗ ಅಡುಗೆ ಮಾಡಿ ಕ್ಲೀನ್ ಮಾಡ್ಬೇಕು ಇದನ್ನೆಲ್ಲ. ಇನ್ನೊಂಚೂರು ಉಪ್ಪು ಹಾಕ್ಬಿಡೆ, ಖಾರ ಆಯ್ತು. ಅಲ್ಲೈತೆ ನೋಡಲ್ಲಿ, ಪುಡಿ ಉಪ್ಪು ಹಾಕು. ಫುಲ್ಲು ಗಲೀಜಾಗುತ್ತೆ, ಅಂಟ್ಕೊಬಿಟ್ಟಿದ್ದೀನಿ. ಹೊಡೆದಾಕ ಎತ್ತಾಕ ಬಿಸಾಕು. ಚೂರಾಗಿ ಸಾಕ್ಬಿಡು. ಅಲ್ಲಿ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳೋಣ ಅಲ್ವಾ, ಕಬಾಬ್ ಕರಿಬೇಕಾದಾಗ. ನೋಡಿ ಗೈಸ್, ಬಂದಿಲ್ಲ ಅಂತ ಹೇಳ್ತಾಳೆ. ಬಂದ್ರೆ ಬೆಳಗ್ಗೆಯಿಂದ ಫೋನು ಇಟ್ಕೊಂಡೇ ಕೂತವಳೆ. ಇಲ್ಲ ವಿಡಿಯೋ ಮಾಡ್ಬೇಕು, ಲಾಗ್ ಮಾಡ್ಬೇಕಂತ ಫೋನ್ ಇಟ್ಕೊಂಡೇ ಕೂತವಳೆ. ನನ್ನ ಬಗ್ಗೆ ಕೇರೇ ಇಲ್ಲ ಅವಳಿಗೆ. ಗೈಸ್, ಯಾವಾಗಲೂ ಬರ್ತಾ ಇದ್ರೆ ಕೇರ್ ಮಾಡ್ತಾ ಇದ್ದೆ. ಅಪರೂಪಕ್ಕೆ ಬಂದಾಗ ಕೇರ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಬೇರೆಯವ್ರನ್ನ ನಾವು ಕೇರ್ ಮಾಡ್ತೀವಿ, ನಮ್ಮ ಮನೆಯವ್ರನ್ನ ನಾವು ಕೇರ್ ಮಾಡ್ತೀವಿ. ಇಲ್ಲ ತಾನೇ, ಅಲ್ಲಿದೆ ಹಾಕೊತೀನಿ ಮಾಡ್ಕೊತೀನಿ ಅಂತ ಹೇಳ್ತೀವಿ ಕಾಮನ್ ಆಗಿ ಅಲ್ವಾ? ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಪಾತ್ರೆ ತೊಳೆ ಪಪ್ಪ, ಇಷ್ಟೊಂದು ಪಾತ್ರೆ
ಇಷ್ಟೊಂದು ಪಾತ್ರೆ ಇವಳಿಗೆ ಎಷ್ಟು ತೊಳೆದಿರೋದು ಪಾಪ. ನಮ್ಮ ಮನೆಗೆ ಬಂದ್ಬಿಟ್ಟು ಇಷ್ಟೊಂದು ಪಾತ್ರೆ ತೊಳೆದವಳೆ. ಅವಳು ಮನ್ಸಲ್ಲಿ ಬೇಕಂತ ಹೇಳ್ತಾಳೆ, ನಮ್ಮನೇಲಿ ಇಷ್ಟು ಪಾತ್ರೆ ತೊಳೆದಿರಲ್ಲ ಕಡೆ, ನಿಮ್ಮ ಮನೆಗೆ ಬಂದು ಇಷ್ಟೊಂದು ಪಾತ್ರೆ ತೊಳೆದಿದ್ದೀನಿಲ್ಲ ಅಂತ ಮನ್ಸಲ್ಲಿ ಬೇಕಂತ ಹೇಳ್ತಾಳೆ. ಪಾಪ ಅವಳು ಅದರ ಬೈಕೊಳ್ಳಲ್ಲ, ಗುಡ್ಗಳಲ್ವೇ ಬೈಕೊಳ್ಳಲ್ಲ. ನಾನು ಯಾವತ್ತೂ ತೊಳ್ಸಲ್ಲ. ನನ್ನ ಮನೆಗೆ ಬಂದ್ರೆ ಯಾರ ಕಡೆ ನಾನು ಕೆಲಸ ಮಾಡಿಸಲ್ಲ. ನಾನು ಯಾವತ್ತೂ ಕೆಲಸ ಮಾಡಿಸಲ್ಲ, ಇವ್ರ ಹತ್ರ ಎಲ್ಲ ಯಾವತ್ತೂ ಮಾಡಿಸಿಲ್ಲ. ಸೊ ಇವತ್ತೇ ಅವಳು ತೊಳಿತಿರೋದು. ಅಡುಗೆ ಎಲ್ಲ ಮಾಡ್ತಿದ್ದಲ್ಲ, ಬಿಡ ತೊಳಿತೀನಿ ಅಂದು ಆಯ್ತು ತೊಳಿ ಅಂದ್ರೆ ಬಿಟ್ಟಿದ್ದೀನಿ. ಚೆನ್ನಾಗಿ ಗುಡ್ಸೋ ಪಾಪ. ರೆಡಿ ಇದೆ, ತಿನ್ನೋದು ಒಂದೇ ಬಾಕಿ. ನಮಗೂ ಬೆಳಗ್ಗೆ 9 ಗಂಟೆಗೆ ಅಡುಗೆ ಮನೆಗೆ ಬಂದವರು ಗೈಸ್. ಆಲ್ರೆಡಿ 1 ಗಂಟೆ ಆಗಿದೆ. 1 ಗಂಟೆ ಆದರೂ ಇನ್ನೂ ಅಡುಗೆ ಮನೆಯಲ್ಲೇ ಇದ್ದೀವಿ. ಇವಾಗ ಆಚೆಗೆ ಹೋಗ್ಬೇಕು, ಎಲ್ಲ ಕ್ಲೀನ್ ಮಾಡಿ, ಇನ್ನೂ ಸ್ನಾನ ಮಾಡಿಲ್ಲ, ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡಿ ನೋಡಿ ಉಚ್ತೋಳೆ ಕಾಯ್ಸ್, ಉಚ್ತೋಳೆ ಹುಚ್ಚು ಬಂದಾಗ ಮುಚ್ತೋಳ ಹುಚ್ಚರು ಥರ ಇದ್ದೀವಿ ಇಬ್ಬರು. ಬಿರಿಯಾನಿ ಮಾಡಿದ್ದೀವಾ, ಮಟನ್ ಸಾಂಬಾರು ಮಾಡಿದ್ದೀವಾ, ಕಬಾಬ್ ಮಾಡಿದ್ದೀವಾ, ರೈಸ್ ಮಾಡಿದ್ದೀವಾ, ಚಿಕನ್ ಸಾಂಬಾರು ಮಾಡಿದ್ದೀವಾ, ಅಲ್ಲ ಚಿಕನ್ ಫ್ರೈ ಮಾಡಿದ್ವಿ. 5 ಐಟಮ್ ಮಾಡಿದ್ದೀವಿ ರೈಸ್ 9 ಗಂಟೆಯಿಂದ. ಅದ್ರ ಮಧ್ಯದಲ್ಲಿ ಟಿಫನ್ ಎಲ್ಲ ತಿಂದುಬಿಟ್ಟು ಆಮೇಲೆ ಬಂದಿದ್ದೀವಿ. ಫೈನಲಿ 1 ಗಂಟೆಗೆ ಎಲ್ಲ ಫಿನಿಶ್. ಕರೆಕ್ಟಾಗಿ 1 ಗಂಟೆ. ನಾವು ಟಾರ್ಗೆಟ್ ಇದ್ದಿದ್ದು 12 ಗಂಟೆ, ಬಟ್ 1 ಅವರ್ ವೇಸ್ಟ್ ಆಯಿತು. ಅಲ್ಲಿ ಸುಮ್ಮನೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡ್ವಿ. ಫೈನಲಿ 1 ಗಂಟೆ ಮುಗಿಸಿದ್ದೀವಿ. ಊಟಕ್ಕೆ ಟೈಮ್ ಆಯಿತು. ಅದಕ್ಕೆ ಅಂತೇಳಿ ನನ್ನ ಫ್ರೆಂಡು ಕೂಡ ಅವ್ರ ಮಗುನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಎಕ್ಸಾಮ್ ಮುಗೀತು. 3 ಗಂಟೆ ಅವನ್ನ ಸ್ಕೂಲಿಗೆ ಬಿಡೋದು. ಅದಕ್ಕೆ ಕರ್ಕೊಂಬರಕ್ಕೆ ಹೋದ ಅಷ್ಟೊತ್ತಿಗೆ ನಾನು ಬಿಸಿ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಕಬಾಬ್ ಮಾಡ್ಕೊತಾ ಇದ್ದೀನಿ. ಕಬಾಬ್ ಕೂಡ ತುಂಬ ಸಕ್ಕತ್ತಾಗಿ ಬಂದಿತ್ತು ಗೈಸ್, ನಿಜ ಸಕ್ಕತ್ ಟೇಸ್ಟಿಯಾಗಿತ್ತು. ಸೊ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ರೆಸಿಪಿ ಬೇಕು ಅಂದರೆ ನೆಕ್ಸ್ಟು ಶೇರ್ ಮಾಡ್ತೀನಿ. ಇದು ನಮ್ಮ ಇವತ್ತಿನ ಹೊಸದಿನ ಸ್ಪೆಷಲಿ ಮೊಟ್ಟೆ ಆಮ್ಲೆಟು, ಚಿಕನ್ ಫ್ರೈ, ಮಟನ್ ಸಾಂಬಾರು, ಕಬಾಬ್. ಇದಾಗಿತ್ತು ನಮ್ಮ ಬಾಡೂಟದ ಸ್ಪೆಷಲ್ ಊಟ. ಬನ್ನಿ ಎಲ್ಲರೂ ಸೊ ಹೊಸ್ದಡ್ಕು ತಿನ್ನೋಣ. ನೋಡಿ ಇಷ್ಟೇ ನಮ್ಮ ಮನೆ ವೆರೈಟಿ, ಜಾಸ್ತಿ ಏನು ಮಾಡಿಲ್ಲ ಗೈಸ್, ಇಷ್ಟೇ ಮಾಡಿರೋದು. ಸೊ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಮಗ ಸ್ಕೂಲಿಂದ ಬಂದ ಇವಾಗ. ಪಾಪ ಹೊಟ್ಟೆ ಸಿತಾಯಿತ್ತು, ಊಟ ಮಾಡ್ತಾ ಅವನೇ. ಬಿರಿಯಾನಿ ಇಷ್ಟ ಅವನಿಗೆ, ಬೆಳಗ್ಗೆ ಬಿರಿಯಾನಿ ಮಾಡಿದ್ದೆ, ಅದಕ್ಕೆ ಅವನಿಗೆ ಅಂತ ಎತ್ತಿಟ್ಟಿದ್ದೆ. ಬಿರಿಯಾನಿ ಕಬಾಬ್ ಅಂದರೆ ಸಖತ್ ಇಷ್ಟ. ಅವ್ನು ಬಂದ ತಕ್ಷಣ ಫುಲ್ ಖುಷಿ ಆಗೋದು. ವಾವ್ ಪವಿತ್ರ ಆಂಟಿ ಥ್ಯಾಂಕ್ಸ್, ನಂಗೆ ಕಬಾಬ್ ಮಾಡಿಕೊಡೋದಕ್ಕೆ ಅಂತ ಫುಲ್ ಖುಷಿ ಆಗಿಬಿಟ್ಟು ಅವ್ನಿಗೆ ಸಖತ್ ಇಷ್ಟ ಬಿರಿಯಾನಿ ಕಬಾಬ್ ಅಂದರೆ. ತಿಂತಾವನೆ. ಮತ್ತು ಆಮ್ಲೆಟ್ ಅವ್ನಿಗೆ ಆಮ್ಲೆಟ್ ಅಂದರೆ ಇಷ್ಟ, ಆಮ್ಲೆಟ್ ಹಾಕ್ಕೊಟ್ಟಿದ್ದೀವಿ, ತಿಂತಾ ಇದ್ದಾನೆ. ಇವಾಗ ನಾವು ಬ್ಯಾಟಿಂಗ್ ಮಾಡಬೇಕು ಗೈಸ್. ಬನ್ನಿ. ಮಟನ್ ಸಾಂಬಾರಲ್ಲಿ ಪೀಸ್ ಇಲ್ಲ, ಸೊ ಬೇಜಾರಾಗಿಬಿಡಿ. ಯಾಕೆಂದರೆ ನಾನು ಪೀಸ್ ತಿನ್ನಲ್ಲ, ಬರೀ ಸಾಂಬಾರು ಅಷ್ಟೇ ತಿನ್ನೋದು. ಸೊ ಇದರಲ್ಲಿ ಪೀಸ್ ಎಲ್ಲ ಇದೆ ನನ್ನ ಫ್ರೆಂಡ್ ಬೌಲಲ್ಲಿ. ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಮಮ್ಮಿದು ಲೇಟೆಸ್ಟ್ ವಿಡಿಯೋಸ್ ಎಲ್ಲ ಬರುತ್ತೆ. ಓಕೆ ಗೈಸ್, ಬಾಯ್.